ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಧನವಶ ಬರದೇ ಇರತಕ್ಕಂಥ ದುಡ್ಡು ಬರಬೇಕು. ನಾಣ್ಯಗಳ ಮುಖಾಂತರ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. ಮಾಡಿ, ಖಂಡಿತವಾಗಿಯೂ ಹಣದ ವಿಷಯವಾಗಿ ಗೆಲ್ಲಬೇಕು ನೀವು. ಆರ್ಥಿಕವಾದಂತಹ ಪ್ರಗತಿ ಮನುಷ್ಯನಿಗೆ ಬಹಳಷ್ಟು ಮುಂದೆ ಬರ್ತಕ್ಕಂಥ ಆಪತ್ತು ವಿಪತ್ತು ತೊಂದರೆ ಅನುಕೂಲ ಅನಾನುಕೂಲ ಎಲ್ಲದಕ್ಕೂ ಕೂಡ ಮುಖ್ಯವಾಗಿರುತ್ತೆ. ಹಣದ ವಹಿವಾಟಿನಲ್ಲಿ ನೀವು ಸೋತರೆ ಬದುಕಿನಲ್ಲಿ ಬಹಳಷ್ಟು ಕಳ್ಕೊಂಡಂಗೆ. ಮತ್ತು ಹಣದ ವಿಷಯವಾಗಿ ತಕ್ಕಡಿನ ಹಾಕಿ ತೂಗುವಂತಹ ಜನಗಳು ಜಾಸ್ತಿ ಇದ್ದಾರೆ. ನೀವು ಬೆಳೆದಿದ್ದೀರ ಅಂದರೆ ನೀವು ಏನು ದುಡಿದಿದ್ದೀರ ಅನ್ನೋದ್ರ ಮೇಲೆ ಬೆಳೆದಿದ್ದೀರಾ ಅಂತ ಅರ್ಥ. ಸುಮ್ಮನೆ ಉದ್ದಕ್ಕೆ ಬೆಳೆದ್ರೆ ಬೆಳೆದಿದ್ದೀವಿ ಅಂತಲ್ಲ. ಅಥವಾ ನೀವು ಹಣದ ವಿಷಯವಾಗಿ ಏನು ಅನುಭವಿಸ್ತಿದ್ದೀರ ಆ ಕಷ್ಟದಿಂದ ಹೊರಗಡೆ ಆದರೂ ಬಂದು ನೆಮ್ಮದಿಯಾಗಿ ಜೀವನ ಮಾಡಬೇಕು. ಇದಾದರೂ ನೀವು ಜೀವನದಲ್ಲಿ ಸರಿ ಮಾಡಿಕೊಳ್ಬೇಕು. ಕೆಲವೊಮ್ಮೆ ನೋಡಿ, ದುಡ್ಡು ಬೇಡ ಅನಿಸ್ಬೋದು, ಆದರೆ ಸಾಲನಾರ ತೀರಿಸ್ಕೊಂಡು ನೆಮ್ಮದಿಯಾಗಿರ್ಬೇಕು. ಅಥವಾ ಇರೋ ದುಡ್ಡನ್ನು ಯಾರಿಗೋ ಕೊಟ್ಬಿಟ್ಟು ಖಾಲಿ ಕೈ ಮಾಡ್ಕೊಂಡು ಕೂತ್ಕೊಂಡ್ರು ಕೂಡ ನಿಮಗೆ ಬಹಳಷ್ಟು ಅದು ಅವಮಾನ ಅಪಮಾನ ಹೀನಾಯ ಸ್ಥಿತಿ ಅಂತ ಹೇಳ್ತೇನೆ. ಯಾಕಂದರೆ ಈ ಕಡೆ ಇಲ್ಲೂ ಸಲ್ಲಲ್ಲ, ನೀವು ಆ ಕಡೆ ಅಲ್ಲೂ ಸಲ್ಲಲ್ಲ. ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಎಡಬಿಡಂಗಿ ಆಗ್ತಕ್ಕಂಥ ಪರಿಸ್ಥಿತಿ ಬರ್ಬೋದು. ಯಾಕಂದರೆ ಕೆಲವೊಂದು ಮಾತುಗಳು ಕಠೋರವಾಗಿ ಹೇಳಬೇಕಾಗ್ತದೆ. ವಿಷಯ ಸ್ಥಿತಿ ಹೀಗಿರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಎಲ್ಲೋ ಒಂದು ಕಷ್ಟಪಟ್ಟು ಏನೋ ಒಂದು ಮಾಡಿ ಜೀವನನ ಹೇಗಾದರೂ ಒಂದು ಭದ್ರ ಮಾಡ್ಕೊಂಡು 4 ಕಾಸು ಮಾಡ್ಕೊಂಡು ದುಡಿದು ಮನೇಲಿ ಇಟ್ಟಿರ್ತಾರೆ. ಯಾರೋ ಬಂದರು ಸಾಲವಾಗೋ ಬಡ್ಡಿ ಆಸೆಗೋ ಏನೋ ಕೊಟ್ಟಿರ್ತಾರೆ. ಕೊಟ್ಟ ಮೇಲೆ ಅವ್ರು ವಾಪಸ್ ಕೊಡಲ್ಲ. ಇಷ್ಟು ವರ್ಷ ಇಷ್ಟು ದಿನ ಇಷ್ಟು ಸಮಯದಲ್ಲಿ ನೀವು ದುಡಿದಿರ್ತಕ್ಕಂಥ ದುಡ್ಡದು ಎಲ್ಲೋ ಹೋಗಿ ತಂದಿರೋದಲ್ಲ, ಎಲ್ಲೋ ದಾರಿಯಲ್ಲಿ ಸಿಕ್ಕಿದ್ದಲ್ಲ, ಯಾರಿಗೋ ತಲೆ ಹೊಡೆದಿದ್ದಲ್ಲ, ಅಥವಾ ಯಾರಿಗೋ ಮೋಸ ಮಾಡಿದ್ದಲ್ಲ. ತಗೊಂಬಂದಿರೋ ದುಡ್ಡನ್ನು ಅಥವಾ ದುಡ್ದಿರೋ ದುಡ್ಡನ್ನು ನೀವು ಮನೆಯಲ್ಲಿ ಇಟ್ಟಿದ್ರೆ ಏನೋ ಆಗ್ತಿತ್ತು, ಅಥವಾ ಬ್ಯಾಂಕಲ್ಲಿ ಇಟ್ಟಿದ್ರೆ ಏನಾಗ್ತಿತ್ತು, ಯಾರಿಗೋ ಹೋಗಿ ಕೊಟ್ಟಿರ್ತೀರ, ಅವ್ನು ತೊಗೊಂಡು ಓಡೋಗಿರ್ತಾನೆ. ಇವತ್ತು ಪರಿಸ್ಥಿತಿ ಹೇಗಿರುತ್ತಂದರೆ ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನೀವು ಆ ಒಂದು ಹಣದ ವಿಷಯವಾಗಿ ಬಹಳಷ್ಟು ಯೋಚನೆ ಮಾಡ್ತಿರ್ತೀರ. ಹಾಗೆ ನೀವು ಇನ್ನೊಬ್ಬರ ಹತ್ರ ಸಾಲ ಕೇಳುವಂತಹ ಪರಿಸ್ಥಿತಿ ಬರುತ್ತೆ. ಅಥವಾ ಹಣದ ವಿಷಯವಾಗಿ ಬೇರೆಯವ್ರ ಮನೆ ಬಾಗಿಲು ಗಂಟೆ ಹೋಗಿ ಕೊಡಿ ಅಂತ ನೀವು ದೈನ್ಯವಾಗಿ ಅಥವಾ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೇಳುವಂಥ ಪರಿಸ್ಥಿತಿ ಬಂದಿರುತ್ತೆ. ಈಗ ನೋಡಿ, ಕೆಲವೊಬ್ಬರು ಬಂದಿರ್ತಾರೆ ಹೇಳಿರೋ ವಿಷಯ ಕೊಡುವಾಗ, ದುಡ್ಡು ತೊಗೊಳೋವಾಗ ಭಾಳಷ್ಟು ಚೆನ್ನಾಗಿ ಮಾತಾಡ್ಬಿಟ್ರು. ಏನೋ ಮರಳು ಮಕರನ್ನ ಏನೋ ಕೊಟ್ಬಿಟ್ರು. ಕೊಟ್ಟಾದ್ಮೇಲೆ ದಿನ ಅವ್ರ ಮನೆ ಬಾಗಿಲು ಹೋಗಿ ನಿಂತ್ಕೋಬೇಕು, ದುಡ್ಡು ಕೊಡಿ. ಅವರು ಮನೆ ಒಳಗಡೆನೂ ಸೇರಿಸಲ್ಲ, ಇವ್ರಿಗೆ ಎದುರಿಸಿ ಕಳಿಸೋವಂಥ ಜನ. ಈ ರೀತಿ ಕೆಲವೊಬ್ಬರು ದುಡ್ಡು ಎಲ್ಲಿ ಕೇಳ್ತಾರಂತ ಊರು ಬಿಟ್ಟೆ ಓಡೋಗಿರ್ತಾರೆ. ಇನ್ನೂ ಕೆಲವೊಬ್ಬರು ಏನಕ್ಕೆ ಬಂದಿದ್ದೀರ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ದರ್ಪ. ಈ ರೀತಿಯಾದಂಥ ಒಂದು ವ್ಯವಸ್ಥೆ, ಅತಿಯಾದಂತಹ ನಂಬಿಕೆಗಳು ಕೂಡ ವಿಷದ ವರ್ತುಲ ಅನ್ನೋದನ್ನ ತಂದುಬಿಡುತ್ತೆ. ಹಣ ಅಂದರೆ ಹೆಣನೂ ಬಾಯ್ಬಿಡುತ್ತೆ ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಹೀಗೆ ಪರಿಸ್ಥಿತಿ ಒಂದಾದರೆ ಆರ್ಥಿಕವಾದಂಥ ಒಂದು ದಿವಾಳಿತನ, ವ್ಯಾಪಾರ ಮುಂಗಟ್ಟು ವ್ಯವಹಾರ ವಹಿವಾಟಿನಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆಗಳಾಗಿರ್ತವೆ. ಆರ್ಥಿಕವಾದಂತಹ ಪತನ, ಸಾಲದ ಶೂಲೆಗೆ ಬೀಳ್ಬೋದು. ಅಥವಾ ದುಡಿದಿರತಕ್ಕನಂಗೆ ಲಾಭ ಅನ್ನೋದಿರೋದಿಲ್ಲ. ಅಥವಾ ದುಡಿಮೆನೇ ಇಲ್ಲದೆ ಹಣಕಾಸು ನೋಡಲಿಕ್ಕಾಗಲ್ಲ. ಏನೋ ಒಂದು ಮನೆಗೆ ಏನೋ ಒಂದು ತಂದು ಹಾಕ್ಬೇಕಂದ್ರೂ ಕೂಡ ಮೀನಾಮೇಷ ಎಣಿಸುವಂಥ ಪರಿಸ್ಥಿತಿ. ಮಕ್ಕಳು ಏನಾದರೂ ಕೇಳಿದ್ರೆ ಈ ಹಬ್ಬಕ್ಕೆ ಬೇಡ ಮುಂದಿನ ಹಬ್ಬಕ್ಕೆ ಕೊಡಿಸ್ತೀನಿ ಅನ್ನೋವಂಥ ಮಾತುಗಳು. ಯಾಕಂದರೆ ಅದೊಂದು ಆಕ್ರಂದನ, ಅದೊಂದು ಸ್ಥಿತಿ. ಆ ಮಟ್ಟಿಗೆ ಜೀವನನ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಅನುಭವಿಸುವಂಥ ಒಂದು ಸ್ಥಿತಿ ಬಂದಿರುತ್ತೆ. ಒಂದು ಹೊತ್ತಿನ ಊಟಕ್ಕೂ ಒಂದು ಕ್ಷಣದ ಒಂದು ಜೀವನಕ್ಕೂ ಇಲ್ಲಿಂದ ಅಲ್ಲಿ ಗಂಟ ನಡ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಅಲ್ಲಿಗೆ ಹೋದರೆ ಒಂದು 2 ರೂಪಾಯಿ ಕಮ್ಮಿ ಆಗುತ್ತಂತ ಬಸ್ ಹತ್ತು ಹೋಗುವಂಥ ಜನನೂ ನೋಡಿದ್ದೇನೆ. ಯಾಕಂದರೆ ಪರಿಸ್ಥಿತಿ ಆ ರೀತಿ ಇರುತ್ತೆ. ಆದರೆ ಪ್ರಾಮಾಣಿಕವಾದಂತಹ ಪರಿಶ್ರಮ ಇದ್ದರೂ ಕೂಡ ಕೆಲವೊಂದು ಸ್ಥಿತಿಗಳು ಜೀವನದಲ್ಲಿ ದಕ್ಕದೇ ಇದ್ದಾಗ ಬಹಳಷ್ಟು ಶೋಚನೀಯವಾದಂಥ ಒಂದು ವಾತಾವರಣ ಕಂಡುಬರುತ್ತೆ. ಭಾಳ ಬೇಜಾರಾಗುತ್ತೆ. ಮನಸ್ಸಿಗೆ ಒಂದು ರೀತಿಯಲ್ಲಿ ಕಸಿ ಬಿಸಿ ಆಗುತ್ತೆ. ಹಣದ ವಿಷಯವಾಗಿ ಸಮಸ್ಯೆಗಳಿದ್ದರೆ ಈ ಎಲ್ಲದಕ್ಕೂ ನೋಡಿ, ಪರಿಹಾರಗಳನ್ನು ತಿಳಿಸೋವಂಥದ್ದೇನು ದೊಡ್ಡ ವಿಷಯ ಅಲ್ಲ. ಆದರೆ ಶ್ರಮದ ಹಿಂದೆ ಬೀಳಿ, ದುಡೀರಿ. 1 ಅಲ್ಲ 2 ಅಲ್ಲ 3-4 ಕೆಲಸ ಮಾಡಿ. ನಿಮ್ಗೇನು ತೋಚಿದೆಯೋ ಏನು ಗೊತ್ತಿದೋ ಅದನ್ನು ಮಾಡ್ತಾ ಹೋಗಿ. ಹಾಗೆ ಕುಟುಂಬ ಸಮೇತವಾಗಿ ಏನಾದರೂ ಒಂದು ತೊಡಗಿಸ್ಕೊಳ್ಳಿ, ಏನಾದರೂ ಒಂದು ಮಾಡಿ. ಒಬ್ಬನೇ ದುಡಿಬೇಕು, 5 ಜನಕ್ಕೆ ಸಾಕಬೇಕಂದ್ರೆ ಬಹಳ ಕಷ್ಟ ಇದೆ ಈಗಿನ ದಿನಮಾನಗಳಲ್ಲಿ. ಅದು ಒಳ್ಳೆ ಸಂಬಳ ಒಳ್ಳೆ ಇದು ಬಂದರೆ ಏನು ತೊಂದರೆ ಇಲ್ಲ. ಇರೋದ್ರಲ್ಲೇ ಏನೋ ಒಂದು
ಜೀವನ ಮಾಡಬೇಕಂದ್ರೆ ಒಬ್ಬರೇ ದುಡಿತಾರೆ, 5 ಜನ ತಿಂತಾರೆ ಅಂದರೆ ಬಹಳ ಕಷ್ಟ ಆಗುತ್ತೆ. ಸ್ವಲ್ಪ ಏನೇನು ಗೊತ್ತಿದ್ದೆವು ಸಣ್ಣ ಪುಟ್ಟ ಕೆಲಸ ಆಧಾರಗಳನ್ನು ಮಾಡಿಕೊಂಡು ದಿನದ ಖರ್ಚಿಗಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಗೆ ನೋಡ್ಕೊಳ್ಳಿ. ಗಂಡ ಎಲ್ಲೋ ಒಂದು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋದರೆ ಹೆಂಡತಿ ಏನಾದರೂ ಮನೆಯಲ್ಲೇ ಟೈಲರಿಂಗು ಏನಾದರೂ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲ. ಯಾಕಂದರೆ ಎರಡೂ ತೂಗಿದ್ರೆ ಏನೋ ಒಂದು ಜೀವನ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೇ. ಯಾಕಂದರೆ ನೀವು ಚೆನ್ನಾಗಿರಬೇಕು, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ನೀವು ಚೆನ್ನಾಗಿ ದುಡಿದ್ರೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಬೋದು. ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಹಣಕಾಸಿನಲ್ಲಿ ಏನೋ ಒಂದು ಮಾಡ್ಕೊಂಡಿದ್ರೆ ಮನೆಗೊಂದು ಮಕ್ಳಿಗೊಂದು ಆಧಾರ ಮಾಡ್ಬೋದು. ನೀವು ಮಕ್ಳಿಗೆ ಹೇಗೆ ಯಾವ ರೀತಿಯಲ್ಲಿ ನೋಡ್ಕೋತಾರೆ ಅದೇ ರೀತಿಯಲ್ಲಿ ಬೆಳೀತಾರೆ, ಅವರು 4 ಕಾಸು ದುಡಿತಾರೆ, ಒಳ್ಳೆ ಜಾಬ್ಗೆ ಹೋಗ್ತಾರೆ, ಒಳ್ಳೆ ಪರಿಸರಕ್ಕೆ ಹೋಗ್ತಾರೆ. ಇಲ್ಲಿ ಬಹಳಷ್ಟು ತೊಂದರೆ, ಬಡತನದಂಥ ಕಾರಣಗಳು ಹೆಚ್ಚಾದಾಗ ಓದೋ ಮಕ್ಕಳು ಓದ್ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುವಂಥದ್ದು, ನಾಳೆ ಅವ್ರ ಜೀವನವೂ ಇದೇ ಪರಿಸ್ಥಿತಿಗೆ ಬರ್ಬೋದಲ್ಲ. ಹಾಗಾಗಿ ಯೋಚನೆ ಮಾಡಬೇಕಾಗಿದೆ. ಹಣದ ವಿಷಯವಾಗಿ ಸ್ವಲ್ಪ ಗಟ್ಟಿಯಾಗಿ, ಸುಮ್ಮನೆ ಯಾರು ಬರ್ತಾರೆ ಕೇಳಿದ ತಕ್ಷಣ ಕೊಡೋವಂಥ ವ್ಯವಸ್ಥೆಗೆ ಹೋಗ್ಬಿಡಿ, ಅಥವಾ ಏನೋ ಸಿಗುತ್ತೆ ಅಂತ ನೋಡ್ಬಿಟ್ಟು ಅದನ್ನು ನೀವು ತೊಗೊಳ್ಬೇಕು ಅನ್ನೋವಂಥ ಅಜ್ಞಾನಕ್ಕೆ ಹೋಗ್ಬಿಡಿ. ಇರಲಿಲ್ವಾ ಪರವಾಗಿಲ್ಲ, ಸಾಲ ಮಾಡಿ ಆದರೂ ತೊಗೊಬಿಡಿ. ಈ ಒಂದು ಯೋಚನೆನ ನೀವು ತಿಳ್ಕೊಬೇಕು. ಯಾಕಂದರೆ EMI ಕೊಡೋದು ಬಹಳಷ್ಟು ಇರ್ತವೆ. ಈ ಐಟಮ್ಗಳು, ಎಲೆಕ್ಟ್ರಾನಿಕ್ಸ್ ಐಟಮ್ ಅಂತೆಲ್ಲ ಹಂಗಂತೇಳಿ ತೊಗೊಳೋದಲ್ಲ. ಮೊಬೈಲ್ ಇದೆ ಚೆನ್ನಾಗಿದೆ ಆದರೂ ಹೋಗ್ಬಿಟ್ಟು EMI ಕೊಡ್ತಾರೆ ಅಂತ ಹೇಳಿ ಆಪಲ್ ಮೊಬೈಲ್ ತೊಗೊಂಬಂದಿಟ್ಟಿರ್ತಾರೆ. ದುಂದು ವೆಚ್ಚಗಳು ಕೂಡ ಮಾರಕವಾಗ್ಬೋದು. ಅದರಲ್ಲೂ ಹಲೋ ಅಂತೀವಿ, ಇದರಲ್ಲೂ ಹಲೋ ಅಂತೀವಿ, ಬೇರೆ ಏನೂ ಗೊತ್ತಿಲ್ಲ, ಅದರಲ್ಲೇನು ಸಾಧನೆ ಮಾಡೋದಿಲ್ಲ. ಅಂಥದ್ದು ಏನಾರು ಉಪಯೋಗಕ್ಕೆ ಬಂದರೆ ತಗೊಳ್ಳಿ, ಲಾಭವಾಗಿ ನೋಡಿ. ಹಾಗೆ ಯೋಚನೆ ಮಾಡಿ ಜೀವನ ಮಾಡಿ. ಇದು ನಾನು ನಿಮ್ಗೆ ಹೇಳುವಂಥ ಒಂದು ಮಾತು. ನಿಮ್ಗೆ ಇಷ್ಟ ಇದ್ದರೆ ಅದು ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ, ಅದು ಬೇರೆ ವಿಷಯ. ನೋಡಿ, ಧನವಶ ಆಗಬೇಕು, ಬರೆದಿರ್ತಕ್ಕಂತಹ ದುಡ್ಡುಗಳು ಕೂಡ ಬರಬೇಕು. ಈ 5 ನಾಣ್ಯದಿಂದ ಈ ಕೆಲಸವನ್ನು ಮಾಡಿ. ಮಂಗಳವಾರ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ಕೆಲಸನ ಮಾಡಬೇಕು. 5 ನಾಣ್ಯವನ್ನು ತೆಗೆದುಕೊಳ್ಳಿ. 1 ರೂಪಾಯಿದು 5 ನಾಣ್ಯವನ್ನು ತೆಗೆದುಕೊಳ್ಳಿ, ಅಥವಾ 5 ರೂಪಾಯಿದ್ರೆ ತಗೊಳ್ಳಿ. ಆದರೆ ಈ ನಾಣ್ಯಗಳನ್ನು ನಿಮ್ಮ ಮನೆ ಹತ್ತಿರ ಇರ್ತಕ್ಕಂಥ ಅಥವಾ ನೀವು ವಾಸವಾಗಿರ್ತಕ್ಕಂಥ ಪ್ರದೇಶ, ನಿಮ್ಮ ಹುಟ್ಟೂರು ಬೇರೆ ಇರ್ಬೋದು, ಅಥವಾ ನಿಮ್ಮ ಊರೇ ಬೇರೆ ಇರ್ಬೋದು, ಎಲ್ಲ ಒಂದು ಕಡೆ ಇದ್ದೀರಿ ನೀವು, ಅಂದರೆ ಸ್ಟೇ ಆಗಿದ್ದೀರ ಒಂದು ಜಾಗದಲ್ಲಿ, ಕೆಲಸ ಕಾರ್ಯ ಮಾಡ್ಕೊಂಡು ಅಲ್ಲೊಂದೇನೋ ಬಾಡಿಗೆನೋ ಸ್ವಂತನ ಮನೆ ಮಾಡ್ಕೊಂಡಿದ್ದೀರಿ ನೀವಲ್ಲಿ. ಆ ಜಾಗದಲ್ಲಿ, ಅಂದರೆ ನೀವು ಇರ್ತಕ್ಕಂಥ ಈಗಿನ ಪರಿಸರದಲ್ಲಿ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ದೇವತೆನೋ ಅಥವಾ ಶಕ್ತಿ ದೇವತೆನೋ ಯಾವುದು ಹತ್ರನೋ ಅದನ್ನು ನೋಡ್ಕೊಂಡು ಆ ದೇಗುಲದಿಂದ ಒಂದು 5 ನಾಣ್ಯವನ್ನು ಕೇಳಿ ಪಡೆದುಕೊಳ್ಳಿ. ಅವ್ರ ಹತ್ರ ಇಸ್ಕೊಳ್ಳಿ. ನೀವು ಪುರೋಹಿತರು ಇರ್ತಾರೆ, ಅರ್ಚಕರು ಇರ್ತಾರೆ, ಇಸ್ಕೊಳ್ಳಿ ಅವ್ರ ಹತ್ರ. ಹಾಗಂತ ನಿಮ್ಮ ಕಡೆಯಿಂದ ಅವ್ರಿಗೇನು ಕೊಡೋದು ಕೊಟ್ಟೆ ಆ ಒಂದು ನಾಣ್ಯವನ್ನು ಇಸ್ಕೊಳ್ಳಿ ದೇವಸ್ಥಾನದಿಂದ. ಆ ನಾಣ್ಯವನ್ನು ತೆಗೆದುಕೊಂಡು ಎಲ್ಲ ನಾಣ್ಯಗಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ, ಅಂದರೆ ಏನು ಮಾಮೂಲಿ ದೇವ್ರ ಫೋಟೋಗೆ ಹೆಂಗೆ ಹಚ್ತೀರ ಅರಿಶಿನ ಕುಂಕುಮ, ಅದೇ ರೀತಿಯಲ್ಲಿ ಆ ನಾಣ್ಯಗಳಿಗೂ ಕೂಡ ಹಚ್ಚಿ. ನಂತರ ಆ ನಾಣ್ಯವನ್ನು ಕೆಂಪು ಬಟ್ಟೆಯ ಮೇಲೆ ಇಡಬೇಕು. ಆ ನಾಣ್ಯದ ಜೊತೆಗೆ, ಅಂದರೆ ಆ ಏನು ಕಾಯಿನ ಜೊತೆಗೆ ತಾವು ಈ ಬೆಳ್ಳಿ ಪಾದುಕೆ ಅಂತ ಸಿಗುತ್ತೆ. ಈ ಚಿನ್ನದ ಅಂಗಡಿ ಇರ್ತವಲ್ಲ, ಚಿಕ್ಕದಾಗಿರುತ್ತೆ, ಕಮ್ಮಿ ರೇಟಲ್ಲಿ ಸಿಗುತ್ತೆ ನಿಮಗೆ. ಬೆಳ್ಳಿ ಪಾದುಕೆ ಅಂತ ಹೇಳಿ 2 ಇರುತ್ತೆ ಜೊತೆಯಾಗೆ, ಅದು ತೊಗೊಂಬಂದು ಇಡಿ. ಆ ಕೆಂಪು ಬಟ್ಟೆ ಮೇಲೆ ಇಡಿ. ಅದರ ಜೊತೆಗೆ ಒಂದು ಹಾಳೆಯ ಮೇಲೆ ಮೀನಿನ ಚಿತ್ರವನ್ನು ನಿಮ್ಮ ಕೈಯಿಂದ ಬರೀರಿ. ಅಂದರೆ ಮೀನು, ಫಿಶ್, ಆ ಚಿತ್ರವನ್ನು ನಿಮ್ಮ ಕೈಯಾರೆ ಬರೆದು, ಅದು ಹೆಂಗೆ ಬರೀತಾರೋ ನಿಮ್ಗೆ ಇಷ್ಟ ಬಂದಂಗೆ ಬರೀರಿ. ಅದೇನು ಚೆನ್ನಾಗೇ ಬರೀಬೇಕು ಅನ್ನೋದೇನಿಲ್ಲ, ನಿಮಗದು ಮೀನು ಥರ ಕಂಡ್ರೆ ಸಾಕು ನಮಗೆ ಅಷ್ಟೆ. ಅದನ್ನು ಕೂಡ ಆ ಕೆಂಪು ಬಟ್ಟೆ ಮೇಲಿಟ್ಟು ಈ 3 ಸೇರಿಸಿ ಕಟ್ಟಿಬಿಡಿ ಕೆಂಪು ಬಟ್ಟೆನ. ಇದನ್ನು ನಿಮ್ಮ ದೇವ್ರ ಮನೆ ಇರ್ತದಲ್ಲ, ಆ ದೇವ್ರ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿಕೊಂಡು ಹೋಗಿ. ನೀವು ಯಾವಾಗ ಇಡ್ತೀರ ಇಡಿ. ತದನಂತರವಾಗಿ ನೀವು ಈ ಒಂದು ಏನಿದೆ, ಈ ದೀಪಾವಳಿ ಬರುತ್ತೆ, ನೀವು ಇವಾಗಿಟ್ಟರು ಮುಂದೆ ದೀಪಾವಳಿ ಬರುತ್ತೆ, ಅಥವಾ ದೀಪಾವಳಿ ಆದಮೇಲೆ ಇಟ್ಟರು ಮುಂದೆ ಒಂದು ದೀಪಾವಳಿ ಬರುತ್ತೆ. ದೀಪಾವಳಿ ದಿನ ಈ ಗಂಟನ್ನು ತೆಗೆದು ಈ 5 ನಾಣ್ಯ ಏನಿದೆ ಆ 5 ನಾಣ್ಯವನ್ನು ದಾನವಾಗಿ ಯಾರಿಗಾದ್ರೂ ಕೊಟ್ಬಿಡಿ. ನೆಕ್ಸ್ಟ್ ಬೇರೆದು ಮಾಡಿಕೊಡಿ. ಅದೇ ರೀತಿಯಾಗಿ ಆ ಒಂದು ಮೀನಿನ ಚಿತ್ರ ಮತ್ತು ಪಾದಕ್ಕೆ ಹಾಗೆ ಇರಲಿ, ನೆಕ್ಸ್ಟ್ ಬೇರೆದು ಮಾಡ್ಕೊಂಡಿಡಿ. ಅಂದರೆ ದೀಪಾವಳಿಗೆ ತಾವು ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹೀಗೆ ಮಾಡಿ ಧನವಶ, ಆರ್ಥಿಕವಾದಂಥ ಸಮಸ್ಯೆಗಳು, ಬರದೇ ಇರತಕ್ಕಂಥ ಹಣ, ಬರೋ ಹಣ, ಸಾಲದ ಸಮಸ್ಯೆ ಎಲ್ಲವೂ ಕೂಡ ಚೇತರಿಕೆಯಾಗಿ ಜೀವನ ಅನ್ನೋದು ಸಫಲತೆ ಆಗುತ್ತೆ. ಖಂಡಿತ ಮಾಡಿ. ಇದರಿಂದ ಪರಿಹಾರ ಫಲಿತಾಂಶ ನಿಮಗೆ ಕೂಡ ಸಿಗುತ್ತೆ ಎಂಬುದಾಗಿ ನಾನು ಭರವಸೆಯಿಂದ ಹೇಳ್ತಾ ಇದ್ದೀನಿ. ಖಂಡಿತ ಮಾಡಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ
ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ರಿ. ಬರಲಿಕ್ಕೆ ಸಾಧ್ಯ ಇಲ್ವಾ, ಈ ನಂಬರ್ಗೆ ಕಾಣ್ತಾ ಇದೆಯಲ್ಲ, ಆ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಕೂಡ ಶುಭ ಆಗಲಿ. ನಮಸ್ಕಾರ.